ಮೊದಲನೇದಾಗಿ ಮುತ್ತನೂರು ವರದರಾಜ ಸ್ವಾಮಿಯ ಎಲ್ಲರ ಮೇಲೆ ಆಶೀರ್ವಾದ ಇರಲಿ. ಆ ದೇವರು ಎಲ್ಲರನ್ನೂ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಆ ದೇವರು ಸುಖ ಶಾಂತಿ ನೆಮ್ಮದಿಯನ್ನು ಕಾಪಾಡಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಒಂದು ಉತ್ತಮವಾದಂಥ ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಮ್ಮ ಮುತ್ತನೂರು ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥ ಹಿರಿಯರು ನಮ್ಮ ಮಾರ್ಗದರ್ಶನ ರಮೇಶ್ ಕುಮಾರ್ ಸ್ವಾಮಿ ಬಂದು ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ಇದೆಲ್ಲ ನಮಗೆ ಬಲ, ಅವರೆಲ್ಲ ಬರೋದು, ಅವರು ಹೇಳುವಂಥ ಮಾತುಗಳು ಬಲ ನಮಗೆಲ್ಲ. ಅದೇ ರೀತಿ ಹಿರಿಯರು ನಮಗೆ ಒಂದು ರೀತಿಯಲ್ಲಿ ನಂಜೇಗೌಡರಿಗೆ ನಾನು ಮಗ, ಅವ್ರ ಮಕ್ಕಳ ವಯಸ್ಸು ನನಗೂ ಒಂದ್ಸರಿ ಅಣ್ಣ ಅವ್ರು ನನಗೆ ತಂದೆ ಸಮಾನರು. ನಂಜೇಗೌಡರು ಬಂದಿದ್ದಾರೆ, ಮಾಲೂರು ಶಾಸಕರು, ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಆಮೇಲೆ ನಮ್ಮ ವೆಂಕಟೇಶಣ್ಣವರು, ಮುತ್ತನೂರು ವೆಂಕಟೇಶಣ್ಣವರು ಮೊದಲಿಂದ ಪ್ರಜಾವಾಣಿಯಲ್ಲಿದ್ದು ಅನೇಕ ಬರವಣಿಗೆಗಳನ್ನು ಬರೆದು ಜನಗಳನ್ನು ಒಳ್ಳೆಯದು ಅಂತ ತೋರಿಸಿ, ಕೆಟ್ಟದನ್ನು ಕೆಟ್ಟದು ಅಂತ ತೋರಿಸಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾದರಿಯಾದಂಥ ನ್ಯೂಸ್ಗಳು ಮಾಡಿ ಅವರು ಎಲ್ಲವನ್ನು ತೋರಿಸಿದಂಥ ವೆಂಕಟೇಶಣ್ಣವ್ರಿಗೆ ಇವತ್ತು ಅವರು ಬುಕ್ ಬರೆದಿರುವಂಥದ್ದು ರಿಲೀಸ್ ಆಗ್ತಾ ಇದೆ ಅಂದರೆ ನಮಗೆ ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ ಅದನ್ನು. ಅದೇ ರೀತಿ ಈ ಕಡೆ ನಮ್ಮ ಈ ಮುಳಬಾಗಿಲಿನ 2023 ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಆದೇನ ಅವರು ಬಂದಿದ್ದಾರೆ. ಆದಿನಾರಾಯಣ ಅವರ ಧನ್ಯವಾದಗಳು. ನಮ್ಮ MLC ಅನಿಲಣ್ಣವರು, ಅದೇ ರೀತಿ ನಮ್ಮ ರಾಜೇಂದ್ರ ಗೌಡು, ಗುಜ್ನಳ್ಳಿ ಮಂಜಣ್ಣವರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಕೋಲಾರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಮುರಳಿ ಅವರು ಬಂದಿದ್ದಾರೆ. ಮುಖ್ಯವಾಗಿ ವರದರಾಜ ಸ್ವಾಮಿ ಪಾದಗಳಿಗೆ ನಮಸ್ಕಾರ ಅಂತ ಹೇಳ್ಬಿಟ್ಟಿದ್ದೀವಿ. ನಮ್ಮ ಮುತ್ತನೂರು ಸೀನನ ಪಾದಗಳಿಗೂ ನಮಸ್ಕಾರ. ಅವ್ರಿಗೆ ಹೇಳಿದ್ಮೇಲೆ ಎಲ್ಲ ಹೇಳ್ದಂಗೆ ಅಷ್ಟೇ ಅಲ್ಲ ಸರ್? ಅಷ್ಟೇ, ನಾನೇನು ಮಾತಾಡೋದಿಲ್ಲ, ಎಲ್ಲ ರಮೇಶ್ ಕುಮಾರ್ ಸ್ವಾಮಿಗಳು ಎಲ್ಲ ಹೇಳಿದ್ದಾರೆ. ದಯವಿಟ್ಟು ವರದರಾಜ ಸ್ವಾಮಿ ಮುಂದೆ ಹೇಳ್ತಾ ಇದ್ದೀನಿ ನಾನು, ದಯವಿಟ್ಟು ಈ ಬುಕ್ಕನ್ನು ನಾನು 2-3 ಪ್ಯಾರಾಗ್ರಾಫ್ ಓದ್ದೆ. ನಾನು ಇದು ನಮ್ಮ ಜೀವನ ಚರಿತ್ರೆ ಅಲ್ಲ, ಅವರ ಜೀವನ ಚರಿತ್ರೆ ಅಲ್ಲ, ನಮ್ಮೆಲ್ಲರ ಜೀವನ ಚರಿತ್ರೆಯನ್ನು ಹೇಗಿರಬೇಕು, ಹೇಗಿದ್ವಿ, ಹೇಗಾಗಬೇಕು ಅನ್ನೋದನ್ನು ಬರ್ತಿದೆ. ಅವರ ಚರಿತ್ರೆ ಅಲ್ಲ, ನನ್ನ ಚರಿತ್ರೆ ಅಲ್ಲ, ಇದೆಲ್ಲರ ನಮ್ಮೆಲ್ಲರ ಜೀವನ ಚರಿತ್ರೆ. ಊರಲ್ಲಿ ಹಿರಿಯರು ಯಾರ್ಯಾರಿದ್ರು, ಮೂರ್ತಿ ಅವ್ರ ಬಗ್ಗೆ ಬರೆದಿದ್ದೀರಾ ಇದೆ ಇದರಲ್ಲಿ. VSNL ಮೂರ್ತಿ ಅವ್ರ ಬಗ್ಗೆ, ಅವ್ರ ಮಕ್ಕಳ ಬಗ್ಗೆ, ದೀಪಾವಳಿ ಹಬ್ಬಕ್ಕೆ ಪಟಾಕಿ ಹೊಡಿತಾ ಇದ್ದಿದ್ದು, ಊರಿನ ಜನ ನೋಡ್ತಾ ಇದ್ದಿದ್ದು, ಆಚಾರ್ಯರು ಎಲ್ಲಿ ಹೋದ್ರು, ಊರಲ್ಲಿರ್ತಕ್ಕಂಥ ಕುಂಬಾರರು ಎಲ್ಲಿ ಹೋದ್ರು, ಬೆಳಗ್ಗೆ ಎದ್ದ ತಕ್ಷಣ ಊರಲ್ಲಿ ಹಾಲು ಕರೆಯೋದು, ಗಾಣಿಗೆ ಸೌಂಡ್ ಬರ್ತಾ ಇದ್ದಿದ್ದು, ಭತ್ತ ಕುಟ್ಟೋದು, ರಾಗಿ ಇಸ್ರೋದು, ಇದೆಲ್ಲ ಅನೇಕ ಮಜ್ಜಿಗೆ ಸಿಕ್ಕೋದು ಎಲ್ಲವನ್ನು ಬರೆದಿದ್ದೀರಾ ಇದರಲ್ಲಿ. ಎಲ್ಲ ಇದೆ, ಅಲ್ಲೊಂದು ಓದೆ ಎಲ್ಲ ರೋಲು ಎಲ್ಲ ಎಲ್ಲೆಲ್ಲಿತ್ತು, ಎಲ್ಲಿ ಹೋಯಿತು ಎಲ್ಲವನ್ನು ಕೇಳಿದಾಗ ಫೈನಲಲ್ಲಿ ಇದೆಲ್ಲ ಓದಬೇಕಾದ ಟೈಮ್ ಲಾಸ್ಟ್ ಪೇಜಿಗೆ ಓದೆ ನಾನು. ಲಾಸ್ಟ್ 2ನೇ ಪೇಜಲ್ಲಿ ಊರವ್ರ ಹತ್ರ ದೊಡ್ಡವ್ರ ಹತ್ರ ಮಾತಾಡಿದಾಗ ಆ ಕಾಲ ಎಲ್ಲಿ ಬರುತ್ತಪ್ಪ, ಆ ಕಾಲ ಎಲ್ಲಿ ಬರುತ್ತಪ್ಪ ಅಂತ 100% ನಿಜ. ಆ ಕಾಲ ಬರೋದಿಲ್ಲ. ಆ ಕಾಲವನ್ನು ಯಾರನ್ನು ಮುಂದೆ ಹಿಂದಿನ ಕಾಲ ನಡೀತಾ ಇತ್ತು, ಆ ಕಾಲವನ್ನು ಯಾರು ಅನುಸರಿಸಿಕೊಂಡು ಯಾರು ಅದನ್ನು ಫಾಲೋ ಮಾಡ್ತಾರೋ ಅವರು ಆರೋಗ್ಯವಂತರಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ, ವಿದ್ಯಾವಂತರಾಗಿರ್ತಾರೆ, ಒಳ್ಳೆಯವಂತರಾಗಿರ್ತಾರೆ, ಜನಗಳ ಮೇಲೆ ಒಳ್ಳೆಯವರಾಗ್ತಾರೆ. ಈ ಕಾಲದಲ್ಲಿ ಏನಾಗಿದೆ ಅಂದರೆ ಯಾರ ಕಾಲನ್ನು ನಾವು ಎಳಿಬೇಕು, ಎಳೆದು ಬಿಡೋದಿಲ್ಲ, ಎಳೆದು ಕೆಳಗಡೆ ಬಿದ್ದರೂ ಎಲ್ಲಿ ತುಳಿಬೇಕು ಏನು ಅನ್ನೋದನ್ನು ಈ ಕಾಲದಲ್ಲಿ ಮೊಚ್ಚುಗಳು ಇವು. ಆವಾಗೆಲ್ಲ ಮೊಚ್ಚು ಯೂಸ್ ಮಾಡ್ತಾ ಇದ್ದಿದ್ದು ಏನಕ್ಕೆ, ಸೌದೆ ಹೊಡೆಯೋದಕ್ಕೆ, ಹೊಲ ಗದ್ದೆಗಳ ಹತ್ರ ಯೂಸ್ ಮಾಡ್ತಾ ಇದ್ರು. ಆಮೇಲೆ ಗದ್ದೆಗೆ ಸೊಪ್ಪು ಹೊಡೆಯೋದಕ್ಕೆ ಹೊಂಗೆ ಸೊಪ್ಪು, ಆ ಸೊಪ್ಪು, ಈ ಸೊಪ್ಪೆಲ್ಲ ಹೊಡೆದು ಗದ್ದೆಗೆ ಹಾಕಿ ಮಾಡ್ತಾ ಇದ್ರು. ಅದಕ್ಕೆ ಕತ್ತಿ ಯೂಸ್ ಮಾಡ್ತಾ ಇದ್ರು, ಅದಕ್ಕೆ ಚಾಕು ಯೂಸ್ ಮಾಡ್ತಾ ಇದ್ರು. ಆಗಿನ ಕಾಲದಲ್ಲಿ ದೇವಸ್ಥಾನಕ್ಕೆ ತೆಂಗಿನಕಾಯಿ ಹೊಡೆಯೋದಕ್ಕೆ ಕತ್ತಿನಲ್ಲಿ ಆ ತೆಂಗಿನಕಾಯಿ ಚಿಪ್ಪೆಯನ್ನು ತೆಗೆದು ದೇವರಿಗೆ ತೆಂಗಿನಕಾಯಿನ ಪ್ರಸಾದವನ್ನು ಕೊಡ್ತಾ ಇದ್ರು. ಇವತ್ತು ಮನುಷ್ಯರನ್ನ ಆ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯೂಸ್ ಮಾಡೋಕ್ಕೆ ಏನಕ್ಕೆ, ಇದು ಓದಕ್ಕೆ ಯೂಸ್ ಮಾಡುವಂಥದ್ದು, ಓದೋದಕ್ಕೆ ಯೂಸ್ ಮಾಡ್ತಾ ಇಲ್ಲ, ಬೆಂಕಿಗೆ ಯೂಸ್ ಮಾಡ್ತಾ ಇದ್ದಾರೆ. ಇದನ್ನು ಪೇಪರ್ ಇಟ್ಟರೆ ಸುಡುತ್ತೆ ಅಂತ ಬೆಂಕಿಗೆ ಯೂಸ್ ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಆಗಬಾರ್ದು. ತುಂಬ ಚೆನ್ನಾಗಿ ಊರಿನ ಕಥೆಗಳು, ಯಾರ್ಯಾರು ಎಲ್ಲೆಲ್ಲಿ ಹೋದ್ರು, ಬುರ್ಕತೆಯವರು ಎಲ್ಲಿ ಹೋದ್ರು, ತಬಲಾ ಮಾಸ್ಟ್ರು, ಹಾರ್ಮೋನಿಯವರು ಊರುಗಳಲ್ಲಿ ಬರ್ತಾ ಇದ್ದವರು. ಇವಾಗ ನೋಡಿ ಸಂಕ್ರಾಂತಿ ಹಬ್ಬ ಬಂದರೆ ಗೆಂಗಿರಿದ್ದು ಆಟ ಆಡಿಸ್ತಾ ಇದ್ರು, ಕರೆಕ್ಟಾ? ಇವತ್ತು ಎಲ್ಲೋಯ್ತು ಆ ಗೆಂಗಿರಿದ್ದು ಆಟ? ಕರಡಿ ಹಿಡ್ಕೊಂಬರೋರು ಎಲ್ಲೋದ್ರು, ಕೋತಿ ಆಡ್ಸೋರು ಎಲ್ಲೋದ್ರು, ಆವುಗಳು ಆಡ್ಸೋರು ಇರ್ರಿ, ಅದೆಲ್ಲ ಅವ್ರು ವೃತ್ತಿ ರೀ ಅದು. ಇವಾಗ ಪೂಜಾರಿಗಳು ವೃತ್ತಿ ಮಾಡ್ತಾರೆ, ಅವ್ರನ್ನ ಬೇಡನಕ್ಕಾಗುತ್ತಾ ನಾವು? ಅವ್ರ ವೃತ್ತಿ ಅದು, ಅವ್ರು ಮಾಡ್ತಾರೆ, ಅವ್ರನ್ನ ಮಾಡೋದಕ್ಕೆ ಬಿಡಬೇಕು. ಎಷ್ಟೋ ಕಲೆಗಳು ನಮ್ಮ ದೇಶದ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 120-127 ಕಲೆಗಳಿದ್ದವು. ಇವತ್ತು ಉಳಿದಿರೋದು ಬರೀ 15-16 ಉಳಿದವೆ. ಮಿಕ್ಕಿದ್ದು 110 ಕಲೆಗಳು ಸತ್ತೋಗ್ಬಿಟ್ಟವೆ. ಅದನ್ನೆಲ್ಲ ಸಾಯಿಸ್ದಂಗೆ ಸಂಪ್ರದಾಯ ಪ್ರಕಾರವಾಗಿ ನಾವು ಕಾಪಾಡ್ಕೋಬೇಕು. ಇವತ್ತಿನ ಯುವಕರಿಗೆ ಯಾರಿಗಾದ್ರೂ ಕೇಳಿ, ಯಾರಾದರೂ ಯಾವ ತಿಂಗಳಲ್ಲಿ ಏನು ಹಾಕ್ಬೇಕು ಬೆಲೆ ಅನ್ನೋದು ಯಾರಿಗಾದ್ರೂ ಗೊತ್ತಿದೆಯಾ? ಡಿಸೆಂಬರ್ ಜನವರಿನಲ್ಲಿ ಏನಾಗ್ತೀವಿ? ಭತ್ತ ಹಾಕ್ತೀವಿ. ಫೆಬ್ರವರಿಲಿ ಏನಾಗ್ತೀವಿ? ಮಾರ್ಚಲ್ಲಿ ಏನಾಗ್ತೀವಿ? ಏಪ್ರಿಲಲ್ಲಿ ಏನಾಗ್ತೀವಿ? ಕಡಲೆಕಾಯಿ ಸೀಸನ್ ಯಾವುದು? ರಾಗಿ ಸೀಸನ್ ಯಾವುದು? ಆಲೂಗಡ್ಡೆ ಸೀಸನ್ ಯಾವುದು? ಮೆಣಸಿನಕಾಯಿ ಸೀಸನ್ ಯಾವುದು? ಯಾರಿಗಾದ್ರೂ ಗೊತ್ತಾ? A to Z ನನಗೆ ಗೊತ್ತಿದೆ. ಇವತ್ತು ನನ್ನ ಮಕ್ಕಳ ಹೆಸರಲ್ಲಿ ಒಬ್ಬೊಬ್ಬರಿಗೆ 10 ಎಕರೆ ಜಮೀನನ್ನು ಮಾಡಿಟ್ಟಿದ್ದೀನಿ ನಾನು.
ಯಾವುದೇ ಕಾಲದಲ್ಲಿ ಏನು ಇಲ್ಲದೆ ಇದ್ರು ಆ ಜಮೀನಿದ್ರೆ ಅದರಲ್ಲಿ ನಾವು ಅಕ್ಕಿನೋ ರಾಗಿನೋ ಬೆಳ್ಕೊಂಡು ಆಲೂಗಡ್ಡೆನೋ ಗೆಣಸೋ ಕಬ್ಬು ಏನೋ ಬೆಳ್ಕೊಂಡು ನಾವು ತಿಂದು ಜೀವನ ಮಾಡ್ಬೋದು, ನಮ್ಮ ಪ್ರಾಣವನ್ನು ಬದುಸ್ಕೋಬೋದು ಅನ್ನೋದಕ್ಕೆ ಒಬ್ಬೊಬ್ಬರ ಹೆಸರಲ್ಲಿ 10 ಎಕರೆ ಜಮೀನನ್ನು ಇಟ್ಟಿದ್ದೀನಿ ನಾನು. ಲೈಫಲ್ಲಿ ಏನು ಬೇಕೋ ಅದು ತೊಗೋಬೋದು. ಇವಾಗ ಬಂದ್ಬಿಟ್ಟು ನಮಗೆ 10 ವರ್ಷಕ್ಕೆ ಒಂದ್ಸಲಿ ಸಮುದ್ರ ಮಟ್ಟ 1 ಇಂಚು 1.5 ಇಂಚು ಹತ್ತಾ ಇದೆ ಮೇಲಕ್ಕೆ, ಸಮುದ್ರ ಮಟ್ಟ ಇನ್ಕ್ರೀಸ್ ಆಗ್ತಾ ಇದೆ. ಆದರೆ ಭೂಮಿ 1 ಅಡಿ ಎಲ್ಲಾದರೂ ದೊಡ್ಡದಾಗುತ್ತಾ ನಿಮಗೆ? 1 ಅಡಿ ದೊಡ್ಡದಾಗುತ್ತಾ? 1 ಇಂಚು ದೊಡ್ಡದಾಗುತ್ತಾ ಭೂಮಿ? ಆಗೋದಿಲ್ಲ, ದೊಡ್ಡದಾಗೋದಿಲ್ಲ. ಇವತ್ತು ನಮ್ಮ ಆಚಾರ ವಿಚಾರಗಳು, ನಮ್ಮ ಪದ್ಧತಿ, ನಮ್ಮ ಸಿದ್ಧಾಂತಗಳು, ನಾವೇನದನ್ನ ನಡ್ಸ್ಕೊಂಡು ಹೋಗ್ತೀವೋ ಅದೇ ನಮ್ಮ ಮುಂದಕ್ಕೆ ಉಳಿಯೋದು. ಇವತ್ತು ನಾನು ಹೇಳಿದ್ನಲ್ಲ, ಇದೆಲ್ಲ ಈ ಬುಕ್ಕಲ್ಲಿದೆ, ಇದೆಲ್ಲ ಈ ಬುಕ್ಕಲ್ಲಿದೆ. ಒಂದೊಂದಕ್ಕೂ ಹೆಡ್ಲೈನ್ಸ್ ಇದೆ. ನಮ್ಮೂರಿನ ಕತೆ, ನಮ್ಮೂರಿನ ಕೆರೆ ತುಂಬಿದಾಗ ಜನ ಏನು ಆನಂದ ಪಡೋರು, ಕೆರೆ ಕೆಳಗಡೆ ಹೋಗ್ತಾ ಇರಲಿಲ್ಲ. ಇದನ್ನು ಬರ್ತಿದ್ದೀರಿ ನೀವು, ಕೆರೆ ಕಟ್ಟೆ ಹೊಡಿಬೋದು ಅಂತ. ಆದರೆ ಆವತ್ತಿನ ದೇವತೆಗಳು ನುಗ್ಗಲಮ್ಮನ ಸಂಕ್ಲಮ್ಮ, ಚೌಡೇಶ್ವರಿ, ಇವರೆಲ್ಲ ದೇವರು ಕೆರೆನ ಕಾಯ್ತಾ ಇದ್ರು. ಹೋಗಿ ಊರಲ್ಲಿ ದೇವರು ಮೊರೆ ನಾವೆಲ್ಲರೂ ಹೋಗ್ತಾ ಇದೀವಿ ಅಂತ. ಇವತ್ತು ಯಾರಪ್ಪ ಹೋಗ್ತಾ ಇದ್ದಾರೆ? ಇವತ್ತು ಯಾರು ಹೋಗ್ತಾ ಇಲ್ಲ. ಇವತ್ತು ಎಲ್ಲೆಲ್ಲೋ ಇದ್ದಾರೆ. ಇವತ್ತು ಊರುಗಳಿಗೆ ಬಂದ್ಬಿಟ್ರೆ ಜನ ಕಾರಲ್ಲಿ ಸರ್ರಂತ ಊರಿಗೆ ಬರೋದು, ಪೂಜೆನ ನೋಡ್ಕೊಳ್ಳೋದು, ಸಾಯಂಕಾಲ ಹೊತ್ತಿಗೆ ಎಸ್ಕೇಪ್, ತಿರ್ಗಾ ಏನೋ ಓಡೋಗ್ಬಿಟ್ಟಿದೆ ಅಂತ ಎಲ್ಲ ಎಸ್ಕೇಪ್ ಆಗ್ಬಿಡ್ತಾರೆ. ಯಾವತ್ತು ಹುಟ್ಟಿದ ಸ್ಥಳ, ನೀವಿವತ್ತು ಪಾಸ್ಪೋರ್ಟ್ ಆಗಲಿ, ನಿಮ್ಮ TC ಆಗಲಿ, ಎಲ್ಲೇನಾಗಲಿ ಜನ್ಮಸ್ಥಳ ಅಂತಿರುತ್ತೆ. ಪಾಸ್ಪೋರ್ಟಲ್ಲಿ ಹೋಗಿ ಕೇಳಿದ್ರು ಹುಟ್ಟಿದ ಸ್ಥಳ ಅಂತ ಕೇಳ್ತಾರೆ. ಏನಕ್ಕೆ ಕೇಳ್ತಾರೆ? ಅದೆಲ್ಲ ಯಾಕೆ ಪರ್ಮನೆಂಟ್ ಆಗಿರಬೇಕು ನೋಡಿ. ಅದೆಲ್ಲ ಮರಿತಾ ಇದ್ದೀವಿ. ಅದೆಲ್ಲ ಮರಿಬಾರ್ದು ಅನ್ನೋಕ್ಕೋಸ್ಕರ ಇವತ್ತಿಂಥ ಬುಕ್ಕನ್ನು ಒಂದು ಬರೆದಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ಇಂಥ ವಿಷಯಗಳು ನಾವು ಮರಿಬಾರ್ದು. ದೇವರಾಣಿಗೆ ಈ ಬುಕ್ಕನ್ನೆಲ್ಲ ಓದಬೇಕು. ಈ ಬುಕ್ಸನ್ನು ದಯವಿಟ್ಟು ನೀವೆಲ್ಲಿ ಪ್ರಿಂಟ್ ಮಾಡಿಸಿದ್ರೆ ಹೇಳಿ, ನಾನು ಒಂದು 1000-2000 ಪುಸ್ತಕವನ್ನು ಪ್ರಿಂಟ್ ಮಾಡಿಸಿ ನಾನು ಲೈಬ್ರರೀಸ್ಗೆ, ನೀವು ಕೇಳಬೇಕು, ಲೈಬ್ರರೀಸ್ಗೆ, ಆಮೇಲೆ ಶಾಲೆಗಳಿಗೆ ಎಲ್ಲವನ್ನು ನಾನು ಕೊಟ್ಟು ನಾನೇ ಖರ್ಚು ಮಾಡಿ ನಾನೇ ಪ್ರಿಂಟ್ ಮಾಡಿಸ್ಕೊಂಡು ಎಲ್ಲ ಶಾಲೆಗಳಿಗೂ ಒಂದು 10 ಬುಕ್ಕು, ಲೈಬ್ರರೀಸ್ಗೆ ಒಂದು 10 ಬುಕ್ಕನ್ನು ಇಟ್ಟು ಇದನ್ನು ನೋಡಿ ಇದನ್ನು ಕಳೀರಿ ಅಂತ ನಾವು ಹೇಳ್ಬೇಕಾಗ್ತದೆ. ಇದರಲ್ಲಿ ಇರೋದನ್ನು ಮರಿಬಾರ್ದು ನಾವು. ತಂದೆ ತಾಯಿನ ಮರ್ತಂಗೆ, ನಮ್ಮ ಊರನ್ನು ಮರೆತರೆ, ನಮ್ಮ ಸಂಪ್ರದಾಯ, ನಮ್ಮ ಪದ್ಧತಿ, ನಮ್ಮ ಆಚಾರ ವಿಚಾರಗಳನ್ನು ಮರೆತರೆ ತಂದೆ ತಾಯಿನ ಮರ್ತಂಗೆ ನಾವು. ಅದನ್ನು ಮರಿಬಾರ್ದು ಅಂತ ಹೇಳ್ತಾ, ಒಳ್ಳೆ ನಮ್ಮ ಮಾದನ್ನ ಹೇಳ್ತಾ ಇದ್ರು ಪಕ್ಕದಲ್ಲಿ, ಏನು ಸರ್ ಫುಲ್ ಇಲ್ವಾನ್ ಆಗ್ಬಿಟ್ಟಿದ್ರೆ ಓದೋದ್ರಲ್ಲಿ ಅಂತ. ಒಂದ್ಸಲಿ ಸ್ವಾಮಿಯವರು ತೋಟಕ್ಕೆ ಹೋಗಿದ್ದೆ. ಸ್ವಾಮಿಯವ್ರ ತೋಟಕ್ಕೆ ಹೋದ್ರೆ ಸ್ವಾಮಿನ ಕೇಳಿಬಿಟ್ಟೆ, ಒಂದಷ್ಟು ಬುಕ್ ಇಟ್ಕೊಂಡಿದ್ರು. ಸ್ವಾಮಿ ಇದಂತ ಎಬ್ಬರು ಸ್ವಾಮಿ ಸದುವೇದಿ ಅಂತೆ, ನಾಲ್ಕು ಇಷ್ಟು ಮುಚ್ಚಿನ ಬಿಡಂತ ನಾನು ಸೋದುತ್ತಾ ಉಂಟಾನು ಅಂದರು. ಹೌದಪ್ಪ, ನಮ್ಗೆ ಇಷ್ಟ ಬಂದಾಗಲ್ಲ ನಾವು ಏನೇನು ಮಾಡ್ಬೇಕು ಅದನ್ನ ಮಾಡಬೇಕು. ಸ್ವಾಮಿ ನೇನು కొన్ని ಬುಕ್లు ಎತ್ಕೊಂಬತ್ತೆ ಮಲ್ಲ తెచ్చిస్తావాನೆ. తెచ్చిస్తాను స్వామి, ఎత్తుకొనిపోయిందంతే, తెచ్చిచ్చిలే మళ్ళా బుక్లు ఎత్తుకొని పోతే ఒక 10 బుక్లు చూసి ఎత్తుకొని పోతుందంత తెచ్చి. ఈ పొద్దు కావాలంటే నా కార్లో రండ బుక్లు ఉన్నాయి చూపిస్తాను. నా కార్లో ఈ పొద్దు కూడా బుక్లు పెట్టుకోవడం. అప్పుడప్పుడు కార్లో పోయేటప్పుడు చదువుతూ ఉంటాను. నేను టీవీ చూసేలే ఫిలిం థియేటర్లకు పోయేలా నేను. అది లేనే నాకు ఆ వాడికే లేదు. ఏమైనా పేపరు బుక్స్ చదువుతాను. అంతగా బేజారు ఏమైతే ప్రజావాణి పేపర్, కన్నడ పేపర్ పెట్టుకుంటాను. ಒಂದು ಬುಕ್ ಇಟ್ಕೊಂಡು ಪ್ರಜಾವಾಣಿ ಪೇಪರಲ್ಲಿರೋದನ್ನ ಇದರಲ್ಲಿ ಬರೆಯೋದು ಅಷ್ಟೇ. ಸುಮ್ಮನೆ ಅದನ್ನು ನೋಡ್ಕೊಂಡು ಇದನ್ನು ಬರೆಯೋದು. ಯಾಕಂದರೆ ಅಲ್ಲಿ ಓದೋದಂಗೂ ಆಗುತ್ತೆ, ಬರೋದಂಗೂ ಆಗುತ್ತೆ, ನಮ್ಮ ಹ್ಯಾಂಡ್ ರೈಟಿಂಗು ಇರುತ್ತೆ ಅಂತ ಆವಾಗ ಬರಿತಾ ಇದ್ವಿ. ಎಲ್ಲಾದ್ರೂ ಸ್ಟೇಜ್ ಮೇಲೆ ಕೂತ್ಕೊಂಡಾಗ ನಾನು ಕೋಲಾರಲ್ಲಿ ಬರಿತಾ ಇರ್ತೀನಿ. ಆ ಪೇಪರ್ ಯಾವ್ದು ಇಟ್ಕೊಂಡು ಬರಿತಾ ಇರ್ತೀವಿ. ಆ ಥರ ಅದೆಲ್ಲ ಯಾವತ್ತು ನಾವು ಮರಿಬಾರ್ದು. ಇದೆಲ್ಲ ನಮ್ಗೆ ಇರಬೇಕು ಅಂತ ಹೇಳ್ತಾ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ವೆಂಕಟೇಶನ್ ಅವರು. ನಿಜವಾಗ್ಲೂ ಹೆಡ್ಲೈನ್ಸ್ ಓದಿ ಸಾಕು, ನೀವೇನು ಫುಲ್ ಬುಕ್ ಓದೋದು ಬೇಡ. ಹೆಡ್ಲೈನ್ಸ್ ಓದಿದ್ರೆ ನಮ್ಮ ಜೀವನದ ಬಗ್ಗೆ ಹೆಂಗೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ, ವರದರಾಜಸ್ವಾಮಿಯವರು ಇನ್ನೂ ನಿಮ್ಗೆ ಆಯ್ತು ಚೆನ್ನಾಗಿ ಕೊಟ್ಟು ಇಂಥ ಬುಕ್ಗಳು 4 ಬರೆದು ನಮ್ಮಂಥ ಯುವಕರಿಗೆ ಮಾರ್ಗದರ್ಶಕರಾಗಬೇಕು. ನೀವು ಮರಿಬಾರದು. ನೀವು ಇವತ್ತು ಜನ ಎಲ್ಲವನ್ನೂ ಮರಿತಾ ಇದ್ದಾರೆ. ಇವತ್ತು ನಾವೆಲ್ಲರೂ ನೆನೆಸ್ಕೊಳ್ತೀವಿ. ಎಂ.ವಿ. ಕೃಷ್ಣಪ್ಪನವ್ರು ನೆನೆಸ್ಕೊಳ್ತೀವಿ. ಏನಕ್ಕೋಸ್ಕರ? ಡೆನ್ಮಾರ್ಕಿಂದ ಹಸುಗಳು ತಂದರು, ಅದನ್ನು ಬರೆದಿದ್ದೀರಾ, ಇದರಲ್ಲಿ ಅದನ್ನು ಬರೆದಿದ್ದೀರಾ. ಇವತ್ತು ಚೆನ್ನೈನವ್ರು ನೆನೆಸ್ಕೊಳ್ತೀವಿ. ಏನಕ್ಕೆ ನೆನೆಸ್ಕೊಳ್ತೀವಿ? ಕೋಲಾರಕ್ಕೆ ಏಷ್ಯಾಗೆ ಫಸ್ಟ್ ಕರೆಂಟ್ ತಂದವ್ರೆ, ಅವ್ರು ನೆನೆಸ್ಕೊಳ್ತೀವಿ. ಇವತ್ತು ನಾವು ಡಿ ವಿ ಗುಂಡಪ್ಪನವ್ರು ನೆನೆಸ್ಕೊಳ್ತೀವಿ. ಮಾಸ್ಟರ್ ವೆಂಕಟೇಶ್ ಅಯ್ಯಂಗಾರ್ ಅವ್ರು ನೆನೆಸ್ಕೊಳ್ತೀವಿ. ಲತೀಫ್ ಸಾಬ್ ಅವ್ರನ್ನ ನೆನೆಸ್ಕೊಳ್ತೀವಿ. ಇನ್ನು ಮುಂದಿನ ದಿನ ರಮೇಶ್ ಕುಮಾರ್ ಸ್ವಾಮಿಗಳು KC ವ್ಯಾಲ್ಯೂ ನೀರು ತಂದಿರೋದಕ್ಕೆ ನಾವು ಎಲ್ಲರೂ ಜೊತೆಗಿದ್ದು, ಅವ್ರ ಜೊತೆಗಿದ್ವಿ. KC ವ್ಯಾಲ್ಯೂ ನೀರು ತಂದು ಅವರು ಈ ರೀತಿಯಲ್ಲಿ ನಾವೆಲ್ಲ ನೆನಪುಗಳನ್ನು ಹುಸಿಯಾಗಿ ಮಾಡಬಾರದು. ನೆನಪುಗಳಾಗೆ ಉಳಿಬೇಕು. ಆ ನೆನಪುಗಳು ಹಾಕಿರುವಂಥ ದೊಡ್ಡವರನ್ನು ನಾವು ಯಾವತ್ತೂ ನೆನೆಸ್ಕೊಳ್ಬೇಕು. ಅದೆಲ್ಲ ಮಾರ್ಗದರ್ಶಕರಿದ್ರೇ, ಅದೆಲ್ಲ ನೆನಪುಗಳಿದ್ರೇ ಜೀವನ ಪರ್ಯಾಯವಾಗಿ ನಾವು ನಡ್ಕೊಂಡು ಹೋಗೋದಕ್ಕೆ ಇರುತ್ತೆ ಅಂತ ಹೇಳ್ತಾ, ನೀವೆಲ್ಲರ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆ ಮೇಲೆ ಎಲ್ಲ ಹಿರಿಯರಿಗೂ, ಗಣ್ಯರಿಗೂ, ಎಲ್ಲರಿಗೂ, ಪತ್ರಕರ್ತರ, ಮಾಧ್ಯಮ ಮಿತ್ರ, ಸ್ನೇಹಿತರಿಗೂ ಆ ವರದರಾಜಸ್ವಾಮಿ ಇನ್ನೂ ಒಂದ್ಸಲಿ ಅವ್ರ ಆಶೀರ್ವಾದ ಮಾಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಉತ್ನೂರು ಸಿನ ಆವಾಗಿಂಥ ಕಾರ್ಯಕ್ರಮಗಳು ಮಾಡ್ತಾನೆ ಇರಬೇಕು. ತಿಂಗಳಿಗೆ 2 ಕಾರ್ಯಕ್ರಮ ಮಾಡಬೇಕು. ವರದರಾಜಸ್ವಾಮಿ ನಿಮ್ಗೆ ಆಶೀರ್ವಾದ ಮಾಡಬೇಕು. ಇದೆಲ್ಲ ನಡೀತಾನೆ ಇರಬೇಕು. ಜನಗಳು ಯಾವುದನ್ನು ಮರಿಬಾರ್ದು, ಎಲ್ಲ ಜ್ಞಾಪಕಾರ್ಥವಾಗಿ ಇರಬೇಕು ಅಂತ ನಿಮ್ಮಲ್ಲಿ ಆ ದೇವರಲ್ಲಿ ಬೇಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.